ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಪೊಲೀಸ್ ಸ್ಟೇಷನ್ದಲ್ಲಿ ಪೊಲೀಸ್ ಸ್ಟೇಷನ್ ಅಂದರೆ ನಾವು ಸಾರ್ವಜನಿಕವಾಗಿ ಒಂದು ನ್ಯಾಯ ಕೊಡಿಸುವಂಥ ಒಂದು ದೇವಾಲಯ ಅಂತ ನಾವು ಭಾವಿಸುತ್ತೇವೆ. ಆದರೆ ಅಲ್ಲಿರ್ತಕ್ಕಂಥ ಆಫೀಸರ್ಗಳು, ಪೊಲೀಸರು ಇವರೆಲ್ಲ ಸೇರಿಕೊಂಡು ಗುಂಡು ಪಾರ್ಟಿ ಮಾಡ್ತಾಯಿದ್ದಾರೆ. ಇದು ಸಾರ್ವಜನಿಕವಾಗಿ ನಾವು ಇದು ಸರಿ ಅನಿಸೋದಿಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಪೊಲೀಸರು ನೋಡ್ರೆ ಜನ ಭಯ ಪಡೋದು ಹೋಗಿ ಪೊಲೀಸರೇ ಈ ರೀತಿ ಮಾಡಿದ್ರೆ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತೈತೆ ಅಂತ ನಾ ಗೃಹ ಸಚಿವರಿಗೆ ಹೇಳ್ತೇನೆ. ಯಾಕಪ್ಪ ಅಂದ್ರೆ ಜನರ ಖಾಕಿ ಅಂದ್ರೆ ಮೊದಲು ಭಯ ಇತ್ತು, ಆದರೆ ಈಗ ಖಾಕಿ ಅಂದ್ರೆ ಯಾರೂ ಭಯ ಪಡುವಂತಿಲ್ಲ. ಯಾಕಂದ್ರೆ ಈ ರೀತಿ ಕೃತ್ಯಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡೋದರಿಂದ ಜನರಿಗೆ ಏನಪ್ಪ ಆಗೈತೆ ಅಂದ್ರೆ ಅವರು ನಮ್ಮಂಗೆ ಜನರ ಮುಂದೆ ಈ ರೀತಿ ಕೃತ್ಯಗಳನ್ನ ಮಾಡೋದರಿಂದ ಜನರ ಭಯ ಪಡ್ತಾಯಿಲ್ಲ. ಯಾಕಪ್ಪ ಅಂದ್ರೆ ಜನರಿಗೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೊಂದು ಕಾನೂನು ಐತಿ, ಅವ್ರಿಗೊಂದು ಕಾನೂನು ಐತಿ, ಹಿಂಗೇನಿಲ್ಲ. ಕಾನೂನು ಇರೋದು ಒಂದೇ ಕಾನೂನು. ಅದಕ್ಕಾಗಿ ಜನ ಇವತ್ತು ಪೊಲೀಸರಿಗೆ ಯಾವುದೇ ರೀತಿ ಭಯ ಪಡೋದಿಲ್ಲ. ಇದನ್ನು ನಾನು ಗೃಹ ಸಚಿವರಿಗೆ ಹೇಳೋಕ್ಕೆ ಇಷ್ಟಪಡೋದು ಅಂದರೆ ಇಂಥ ಕೃತ್ಯಗಳ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಈ ಕೂಡಲೇ ಅವರ ಮೇಲೆ ಆ್ಯಕ್ಷನನ್ನು ತೆಗೆದುಕೊಂಡು ಅವರನ್ನು ಈ ಹುದ್ದೆಯಿಂದ ಅಮಾನತುಗೊಳಿಸಬೇಕಂತ ತಮ್ಮಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಉತ್ತಮ್ ವೀರಪ್ಪ ಕಾಂಬ್ಳೆ, ರಿಪಬ್ಲಿಕನ್ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ.